ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ವಿವಿಧೋದ್ದೇಶ ಸಹಕಾರ ಸಂಘದ 2025-26ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಕೈವಾರದ ಶ್ರೀ ಸದ್ಗುರು ಯೋಗಿ ನಾರಾಯಣ ಮಠದ ಸಭಾಂಗಣದಲ್ಲಿ ನಡೆಸಲಾಯಿತು. ಕಾರ್ಯಕ್ರಮದ ಉದ್ಘಾಟನಾ ಭಾಷಣವನ್ನು ಕಾಗತಿ ನಾಗರಾಜಪ್ಪ ಅವರು ನೆರವೇರಿಸಿದರು. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಗಣೇಶ್ ಅವರು ಸಂಘದ ಲೆಕ್ಕಪತ್ರಗಳನ್ನು ಓದಿ ಸಭೆಗೆ ಮಂಡಿಸಿದರು. ಸಭೆಯಲ್ಲಿ ಸಹಕಾರ ಸಂಘಕ್ಕೆ ಬಿ ಶ್ರೇಣಿ ದೊರೆತಿರುವ ಕುರಿತು ಮಾಹಿತಿ ನೀಡಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೆಚ್ಚಿನ ಆದ್ಯತೆ ನೀಡಿ ಮತ್ತಷ್ಟು ಸದಸ್ಯರನ್ನು ಸಂಘಕ್ಕೆ ಸೇರ್ಪಡೆ ಮಾಡಿಕೊಳ್ಳುವ ಕುರಿತು ಚರ್ಚೆ ನಡೆಸಲಾಯಿತು. ಅದೇ ರೀತಿ ಸಂಘದ ವತಿಯಿಂದ ಸದಸ್ಯರಿಗೆ ನಿವೇಶನಗಳನ್ನು ಒದಗಿಸಬೇಕು ಎಂದು ಸದಸ್ಯರೊಬ್ಬರು ಮನವಿ ಸಲ್ಲಿಸಿದರು. ಸತತವಾಗಿ 3 ಸಭೆಗಳಿಗೆ ಗೈರಾಜರಾಗುವ ನಿರ್ದೇಶಕರ ವಿರುದ್ಧ ಕ್ರಮ ಕೈಗೊಂಡು ಅವರ ಸ್ಥಾನಕ್ಕೆ ಇತರರಿಗೆ ಅವಕಾಶ ಕಲ್ಪಿಸುವಂತೆ ಸಭೆಯಲ್ಲಿ ಒತ್ತಾಯಿಸಲಾಯಿತು. ಇತರೆ ಸಹಕಾರ ಸಂಘಗಳಲ್ಲಿ ಈಗಾಗಲೇ ಸದಸ್ಯತ್ವ ಹೊಂದಿರುವವರು ಸ್ವಯಂ ಪ್ರೇರಿತವಾಗಿ ಸದಸ್ಯತ್ವದಿಂದ ಹೊರಬರಬೇಕು. ಇಲ್ಲವಾದಲ್ಲಿ ಸಂಘದ ನಿಯಮಾನುಸಾರ ಸದಸ್ಯತ್ವದಿಂದ ತೆಗೆದುಹಾಕುವ ಪರಿಸ್ಥಿತಿ ನಿರ್ಮಾಣವಾಗದಂತೆ ಸದಸ್ಯರು ಸಹಕರಿಸಬೇಕು ಎಂದು ತಿಳಿಸಲಾಯಿತು. ಯಾವುದೇ ಸಹಕಾರ ಸಂಘದಲ್ಲಿ ಸದಸ್ಯತ್ವ ಹೊಂದಿದ್ದರೂ ನಿಯಮಾನುಸಾರ ಗೌರವಯುತವಾಗಿ ಒಂದೇ ಸಂಘದಲ್ಲಿ ಸದಸ್ಯತ್ವ ಮುಂದುವರಿಸಬೇಕು ಎಂದು ಸಭೆಯಲ್ಲಿ ಸಲಹೆ ನೀಡಲಾಯಿತು. ಇದೇ ವೇಳೆ ಸದಸ್ಯರು ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆಯ ಕಾರ್ಡ್ ಪಡೆದುಕೊಳ್ಳುವ ಅವಕಾಶವಿದ್ದು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ತಿಳಿಸಲಾಯಿತು. ಅವಿಭಜಿತ ಕೋಲಾರ ಜಿಲ್ಲೆಯಲ್ಲಿ ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಚ್ಚಿನ ಸದಸ್ಯರು ಆಗಿರಲಿಲ್ಲ. ಈಗಲೂ ಕೂಡ ನಾನು ಅಂಕಿಅಂಶ ತಗೊಂಡಾಗ ಒಂದು 15 ಜನ 20 ಜನ ಸದಸ್ಯರು 30 ಮೇಲೆ ಇದ್ದಾರೆ ಅಂತಕ್ಕಂಥದ್ದನ್ನು ಮಾಹಿತಿ ಕೊಟ್ಟರು. ಆದರೆ ಹೆಚ್ಚು ಸದಸ್ಯರು ಸಹಕಾರ ಸಂಘಕ್ಕೆ ಬಂದಾಗ ಆ ಸಂಘ ಹೆಚ್ಚು ಬಲಗೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಈ ವರ್ಷ ವಿಶೇಷವಾದಂಥ ಕಾಳಜಿ ವಹಿಸಿ ಅಧ್ಯಕ್ಷರ ಮಾರ್ಗದರ್ಶನದೊಂದಿಗೆ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಪತ್ರಕರ್ತರು ಕೂಡ ಈ ಸಹಕಾರ ಸಂಘದ ಒಳಗೊಳ್ಳುವಿಕೆ ನಿಟ್ಟಿನಲ್ಲಿ ಮಾಡುವ ನಿಟ್ಟಿನಲ್ಲಿ ನಾವು ಹೊಸ ಸದಸ್ಯತ್ವಕ್ಕೆ ಆದ್ಯತೆ ಕೊಟ್ಟು ಸುಮಾರು ಒಂದೇ ವಾರದಲ್ಲಿ ಒಂದು 40ರಿಂದ 50 ಜನ ಸದಸ್ಯರು ಇವತ್ತು ನಮ್ಮ ಸಹಕಾರ ಸಂಘಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಅದು ಬಹಳ ಸಂತೋಷ ಆಗ್ತಾ ಇದೆ ನನಗೆ. ಸಹಕಾರ ಸಂಘ ಅಂತಕ್ಕಂಥದ್ದು ಬಹಳ ವಿಶಾಲವಾಗಿರ್ತಕ್ಕಂಥ ಒಂದು ವ್ಯಾಪ್ತಿ. ಸಹಕಾರ ಅಂತಕ್ಕಂಥದ್ದನ್ನ ಎಲ್ಲರೂ ಕೂಡ ಮಾಡಿದಾಗ ಒಂದು ಸಂಘವನ್ನ ಹೆಚ್ಚಿನ ರೀತಿಯಲ್ಲಿ ಆರ್ಥಿಕವಾಗಿ ಆಗ್ಬೋದು, ಶೈಕ್ಷಣಿಕವಾಗಿ ಆಗ್ಬೋದು, ಯಾವುದೇ ರೀತಿಯಲ್ಲಿ ಇದಕ್ಕೆ ಒಂದು ನಿರ್ದಿಷ್ಟ ಚೌಕಟ್ಟಿಲ್ಲ. ಸಹಕಾರ ಸಂಘದಲ್ಲಿ ಯಾವುದೇ ರೀತಿಯಾದಂಥ ಪತ್ರಕರ್ತರ ಹಿತವನ್ನು ಕಾಪಾಡುವ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಲಿಕ್ಕೆ ಸಹಕಾರ ಸಂಘದಲ್ಲಿ ನಮಗಿದೆ. ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಒಂದು ಚೌಕಟ್ಟಿರುತ್ತೆ. ಪತ್ರಕರ್ತರೇ ಸದಸ್ಯರಾಗಬೇಕು ಅಥವಾ ಇನ್ನೇನೋ ಸೌಲಭ್ಯ ಕೊಡಬೇಕು, ಈ ರೀತಿಯ ಕೆಲವು ಚೌಕಟ್ಟುಗಳಿರುತ್ತೆ. ಆದರೆ ಸಹಕಾರ ಸಂಘದಲ್ಲಿ ನನಗೆ ತಿಳಿದುಮಟ್ಟಿಗೆ ಸಹಕಾರ ಪತ್ರಕರ್ತರಾಗಿದ್ದವರು ಕೂಡ ಕೆಲಸ ಕಾರ್ಯಗಳಿಗೆ ಅವರ ಶೈಕ್ಷಣಿಕ ಅಭಿವೃದ್ಧಿಗಾಗ್ಬೋದು, ಅವರ ಹಿತಾಸಕ್ತಿ ಕಾಪಾಡಲಿಕ್ಕೆ ಯಾವುದೇ ಚೌಕಟ್ಟು ಇರೋದಿಲ್ಲ. ಈ ನಿಟ್ಟಿನಲ್ಲಿ ಒಂದು ಸಹಕಾರ ಸಂಘವನ್ನ ಇಡೀ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಮುನ್ನುಡಿ ಬರೆದು ಅದರ ನೇತೃತ್ವವನ್ನು ವಹಿಸ್ತಾ ಇರ್ತಕ್ಕಂಥ KS ಗಣೇಶ್ ಅವರಿಗೆ ನಾನು ವಿಶೇಷವಾದಂಥ ನಮ್ಮ ಜಿಲ್ಲಾ ಸಂಘದ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ಅಭಿನಂದನೆಗಳನ್ನು ಹೇಳ್ತೀನಿ. ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಸಹಕಾರ ಸಂಘ ಬಲಿಷ್ಠ ಆಗಬೇಕು. ಇದಕ್ಕೆ ಯಾವ ರೀತಿಯ ಸಹಕಾರ ಬೇಕು ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ವಿಶಾಲವಾದಂಥ ಒಂದು ಸಹಕಾರ ಸಂಘವನ್ನು ನಾವು ಕಟ್ಟಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇದಕ್ಕೆ ಸದಸ್ಯತ್ವ ಕೊಡೋಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ನಾನು ಬಹಳಷ್ಟು ಸದಸ್ಯತ್ವ ಕೇಳಿದಾಗ ಎಷ್ಟೋ ಜನಕ್ಕೆ ಇದ್ರ ಹರಿವೇ ಇಲ್ಲ ಅಂತ ಹೇಳಿದ್ರೆ ನಮ್ಮಲ್ಲೇ ಕೆಲವರು ಇದೇನೋ ಪರ್ಯಾಯ ಸಂಘವಾಗಿ ಉಟ್ಕೊಂಡಿದೆ, ಇದರಲ್ಲಿ ಸದಸ್ಯ ಆಗಬಾರ್ದು, ಇದರಿಂದ ಏನು ಲಾಭ ಇಲ್ಲ, ಇದರಿಂದ ಏನು ಪ್ರಯೋಜನ ಇಲ್ಲ ಅಂತಕ್ಕಂಥ ಅಪಪ್ರಚಾರಗಳು ಕೂಡ ಮಾತಾಡಿದ್ದಾರೆ. ಬಹುಶಃ ಅವರಿಗೆ ತಿಳುವಳಿಕೆ ಅಥವಾ ಮಾಹಿತಿ ಕೊರತೆ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ. ಸಹಕಾರ ಸಂಘ ಅಂತಕ್ಕಂಥದ್ದು ಪರಸ್ಪರ ಸಹಕಾರ ಮನೋಭಾವದಿಂದ ಕೆಲಸ ಮಾಡ್ತಕ್ಕಂಥದ್ದು. ಸದಸ್ಯತ್ವದಲ್ಲೂ ಕೂಡ ಒಂದು ಕುಚೇಷ್ಟೆ ಗುಂಜೆಗಳನ್ನು ತೋರಿಸ್ತಕ್ಕಂಥದ್ದು ಸರಿಯಲ್ಲ. ಯಾರು ಕಟ್ಟಕಡೆಯ ಪತ್ರಕರ್ತರಿದ್ದಾರೆ ಅವರು ನಮ್ಮ ಸಂಘದ ಒಳಗಡೆ ಬಂದಾಗ ಅಟ್ಲೀಸ್ಟ್ ಅವ್ರಿಗೆ ಯಾವುದೇ ರೀತಿ ಆರೋಗ್ಯದ ವಿಚಾರದಲ್ಲಿ ಆಗ್ಬೋದು, ಶೈಕ್ಷಣಿಕವಾಗಿ ಆಗ್ಬೋದು, ಒಂದು ರೀತಿ ಸಹಕಾರ ಹಸ್ತವನ್ನು ನಾವು ಚಾಚಲಿಕ್ಕೆ ಈ ಸಹಕಾರ ಸಂಘ ಇನ್ನಷ್ಟು ಬಲಿಷ್ಠಗೊಳ್ಳಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾನು ಕೂಡ ವೈಯಕ್ತಿಕವಾಗಿ ಇದಕ್ಕೆ ಶ್ರಮ ಹಾಕಲಿಕ್ಕೆ ತಯಾರಾಗಿದ್ದೀನಿ. ಇವತ್ತಿನ ಕೈವಾರ ಮಠದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಈ ಸರ್ವ ಸದಸ್ಯರ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ, ವಿಶೇಷವಾಗಿ ಎಲ್ಲ ಪತ್ರಕರ್ತರಿಗೆ ಹೃತ್ಪೂರ್ವವಾದಂಥ ಸ್ವಾಗತವನ್ನು ಕೋರ್ತಾ ಮುಂದಿನ ದಿನಗಳಲ್ಲಿ 2 ಜಿಲ್ಲೆಗಳಲ್ಲಿ ಸಹಕಾರ ಸಂಘವನ್ನು ಇನ್ನಷ್ಟು ಬಲಿಷ್ಠವಾಗಿ ಕಟ್ಟೋಣ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ, ಬೆಂಬಲ, ನಿಮ್ಮ ಅಭಿಪ್ರಾಯಗಳು ಕೂಡ ಈ ಸರ್ವ ಸದಸ್ಯರ ಸಭೆಯಲ್ಲಿ ವ್ಯಕ್ತ ಆಗಲಿ ಅಂತಕ್ಕಂಥ ಮಾತನ್ನು ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಅದನ್ನ ಬೇರೆ ಬೇರೆ ವಿಭಾಗಗಳಿಗೆ ಹಂಚಬೇಕಾಗುತ್ತೆ. ಅದನ್ನ 25% ಆಪತ್ತು ನಿಧಿ ಅಂತ ಅದನ್ನ 22,322 ರೂಪಾಯಿ, 2% ಶಿಕ್ಷಣ ನಿಧಿ 1,339 ರೂಪಾಯಿ, 2% ಡಿವಿಡೆಂಡ್ 9,440 ರೂಪಾಯಿ,
ಸಾಲದ ಕರಡು ನಿಧಿ 7,021 ರೂಪಾಯಿ, ಕಟ್ಟಡ ನಿಧಿ 7,021 ರೂಪಾಯಿ, ಸದಸ್ಯರ ಸಾಮಾನ್ಯ ಹಿತಾಸಕ್ತಿ ನಿಧಿ 7,021 ರೂಪಾಯಿ, ದಾನ ಧರ್ಮದ ನಿಧಿ 7,021 ರೂಪಾಯಿ, ಸಿಬ್ಬಂದಿ ಬೋನಸ್ 7,021 ರೂಪಾಯಿ, ಜೂಬಿಲಿ ಫಂಡ್ 7,021 ರೂಪಾಯಿ, ಮರಣೋತ್ತರ ನಿಧಿ 7,021 ರೂಪಾಯಿ, ವೈದ್ಯಕೀಯ ನೆರವು ನಿಧಿ 7,021 ರೂಪಾಯಿ, ಒಟ್ಟು 89,269 ರೂಪಾಯಿಗಳನ್ನು ಈ ಸಾಲಿಗೆ ನಾವು ಸಹಕಾರ ಸಂಘದ ನಿಯಮಗಳ ಪ್ರಕಾರ ಹಂಚಿಕೆಯನ್ನ ಮಾಡಿ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಅವರಿಗೆ ಸಹಕಾರ ಸಂಘದ ಗ್ರೂಪ್ ಅಲ್ಲಿ ನಮ್ಮ ಕಾರ್ಯದರ್ಶಿ ಗಂಗಾಧರ್ ಅವರು ಈ ವರ್ಷದ ಸಾರಾಂಶವನ್ನ ಈ ಗ್ರೂಪ್ ಅಲ್ಲಿ ಹಾಕ್ತಾರೆ. ಆ ಗ್ರೂಪ್ ಅಲ್ಲಿ ತಾವೆಲ್ಲ ಗಮನಿಸಬಹುದು. ಯಾರು ಗ್ರೂಪ್ ಅಲ್ಲಿ ಇಲ್ಲದ ಚಿಕ್ಕಬಳ್ಳಾಪುರದ ಯಾರು ಇದ್ರೆ ಆ ಗಂಗಾಧರ್ ಸೇರಿಸ್ಕೊಳ್ತಾರೆ. ಬಹುಶಃ ಎಲ್ಲ ಇರ್ತಾರೆ. ಯಾರು ನಂಬರ್ ರಿಜಿಸ್ಟರ್ ಆಗಿದ್ರೆ ಅವ್ರು ಹೇಳಿ ಅವ್ರಿಗೆ ಅದನ್ನು ಸೇರಿಸ್ಕೊಳ್ತಾರೆ. ನಿಮಗೆ ಪ್ರಸಾರ ಕೂಡ ಅವ್ರು ಕಳಿಸ್ಕೊಡ್ತಾರೆ. ಇದಾದ ನಂತರ 8ನೇ ವಿಚಾರ ಸಂಘದ ಅಂದಾಜು ಆಯವ್ಯಯ ಮಂಜೂರು ಮಾಡುವ ಬಗ್ಗೆ. ಈ ವರ್ಷಕ್ಕೆ ನಾವು ಒಂದು ಅಂದಾಜು ಪಟ್ಟಿಯನ್ನ, ಒಂದು ಬಜೆಟ್ ಅನ್ನ ತಯಾರು ಮಾಡಿದ್ವಿ. ಆ ಬಜೆಟ್ ಅನ್ನು ಮುಂದೆ ಹೇಳ್ತೀನಿ, ಓದ್ತೀನಿ. ನೀವು ಎಲ್ಲ ಅದಕ್ಕೆ ಅನುಮೋದನೆ ಕೊಡಬೇಕು. ಅಥವಾ ಏನೋ ಬದಲಾವಣೆ ಇದ್ರೆ ಇಲ್ಲಿ ಏನೋ ಸೇರಿಸಬೇಕು ಅನ್ನೋದಿದ್ರೆ ಹೇಳಿದ್ರೆ ಅದನ್ನು ಸೇರಿಸ್ಕೊಳ್ತೀವಿ. ಮುಂದಿನ ಸಾಲಿಗೆ ಅಂದಾಜು ಆಯವ್ಯಯ ನಿರ್ದೇಶಕರ ಭತ್ಯೆ 19,000 ರೂಪಾಯಿ, ಮೀಟಿಂಗ್ ಖರ್ಚು 5,000 ರೂಪಾಯಿ, ಸಿಬ್ಬಂದಿ ವೇತನ 12,000 ರೂಪಾಯಿ, ಕಾರ್ಯದರ್ಶಿ ನಿರ್ವಹಣಾ ಭತ್ಯೆ 5,000 ರೂಪಾಯಿ, ಮಹಾಸಭೆ ಖರ್ಚು 10,000 ರೂಪಾಯಿ, ಮುದ್ರಣ ಮತ್ತು ಬೆರಳಚ್ಚು 5,000 ರೂಪಾಯಿ, ಸಾವಿಲ್ವಾರು 1,000 ರೂಪಾಯಿ, ಇತರೆ ಖರ್ಚು 2,000 ರೂಪಾಯಿ, ಅಂಚೆ ವೆಚ್ಚ 2,000 ರೂಪಾಯಿ, ಅಂಬೇಡ್ಕರ್ ಜಯಂತಿ 20,000 ರೂಪಾಯಿ, ಆರೋಗ್ಯ ತಪಾಸಣಾ ಶಿಬಿರ 10,000 ರೂಪಾಯಿ, ಸದಸ್ಯರಿಗೆ ತರಬೇತಿ 10,000 ರೂಪಾಯಿ, ಕ್ರೀಡಾ ಚಟುವಟಿಕೆ 10,000 ರೂಪಾಯಿ, ಸಮಾಜ ಸೇವಾ ಕಾರ್ಯಗಳಿಗೆ 10,000 ರೂಪಾಯಿ. ಒಟ್ಟು ಎಲ್ಲ ಸೇರಿ 1,29,000 ರೂಪಾಯಿ ಬಜೆಟ್ ಅನ್ನ ಈ ಬಾರಿ ನಾವು ಅಂಗೀಕರಿಸಿದ್ವಿ. ಇದರಲ್ಲಿ ಏನಾದರೂ ಬದಲಾವಣೆ ಇದ್ರೆ ಅಥವಾ ನಾನು ಓದಿದಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಕೇಳಿದ್ರೆ ನಾನು ಅದನ್ನ ಹೇಳ್ತೀನಿ. ಇಲ್ಲ ಏನಾದರೂ ಇಂಥದ್ದಕ್ಕೊಂದು ಸೇರಿಸ್ಕೊಳ್ಳಿ ಸರ್ ಚರ್ಚೆ ಮಾಡೋಣ ಅಂತ ನಿಮ್ಮ ಸಲಹೆ ಕೊಟ್ಟರೆ ಅದನ್ನು ನಾವು ಸೇರಿಸ್ಕೊಂಡಿದ್ದನ್ನು ಅಂಗೀಕರಿಸ್ತೇವೆ. ಏನಾದರೂ ಸಲಹೆಗಳಿದೆಯಾ ಈ ಬಜೆಟ್ ಸಂಬಂಧಪಟ್ಟಂಗೆ? ದಂಡಿಸಿದ್ದೀವಿ. ಇದೆಲ್ಲ ಆಗಿದ್ದಕ್ಕೆ ಇವತ್ತು ಹಲವಾರು ಕಾರ್ಯಕ್ರಮಗಳನ್ನ 19ನೇ ವಾರ್ಷಿಕ ಮಹಾಸಭೆ ಹಿಂದೆ ಇಷ್ಟು ಕಾರ್ಯಕ್ರಮಗಳನ್ನ ರೂಪಿಸ್ಬೇಕಾದ್ರೆ ನಮ್ಮೆಲ್ಲರೂ ಸಹಕಾರ, ನಿಲ್ಲಿಸೋರು ಬೇಕು, ನಮ್ಮನ್ನು ಕೇಳೋರು ಬೇಕು. ಮೊದಲು ಹಂಗಿರ್ಲಿಲ್ಲ. ಮೊದಲು ಆಯ್ತು ಹೋಯ್ತು ನಡ್ರಿ ಮುಗೀತು, ಯಾರೋ ಬಂದು ಹೆಸರಾಗ್ಬಿಟ್ಟು ಹೋಗಲಿ ಅಂದ್ರೆ ಸರ್ವಾಡಳಿತ ಇತ್ತು, ಸರ್ವಾಧಿಕಾರ ಇತ್ತು. ಗಣೇಶು ಕೂಡ ಎಲ್ಲೋ ಒಂದು ಕಡೆ ಸೋತಿದ್ದ. ಕಾರಣ ಏನಂದ್ರೆ ಏನು ತೊಂದರೆ ಮಾಡಬಾರ್ದು, ನಾವೆಲ್ಲ ಪತ್ರಕರ್ತರು, ನಾವೆಲ್ಲ ಒಟ್ಟಿಗೆ ಹೋಗೋಣ ಅಂತಕ್ಕಂಥ ಭಾವನೆಯನ್ನ ಇಲ್ಲಿ ತನಕ ಅವ್ರು ಇಟ್ಕೊಂಡ್ ಬಂದಿದ್ರು. ಇಲ್ಲಿ ತನಕ ಇವತ್ತು ವಿವಿಧೋದ್ದೇಶ ಸಹಕಾರ ಸಂಘದಲ್ಲಿ ಎಲ್ಲ ಕಾರ್ಯಗಳಿದ್ದಾವೆ. ಡಿಪೋ ಕೊಡ್ತಕ್ಕಂಥದ್ದಿದೆ, ಸಾಲ ಕೊಡ್ತಕ್ಕಂಥದ್ದಿದೆ, ಸೂರು ಮನೆ ಕೊಡ್ತಕ್ಕಂಥದ್ದಿದೆ, ಹಲವಾರು ಕಾರ್ಯಕ್ರಮಗಳು ಇದರಲ್ಲಿದೆ. ಆದರೆ ಕಾರ್ಯನಿರತ ತೆಗಿಬೇಕು ಅಂದ ತಕ್ಷಣವೇ ಅವತ್ತು ಎಲ್ಲ ಕೂಡ ಬಹಳಷ್ಟು ಜನ ವಿರೋಧ ಮಾಡಿದ್ರು. ನಾವು ಅವತ್ತು ಹೋಗಿ ರಾಜ್ಯ ಮಟ್ಟದಲ್ಲಿ ಹೋಗಿ ಜೆ.ಆರ್. ಆಫೀಸಲ್ಲಿ ಕುಂತು ಎಷ್ಟು ಕಷ್ಟಪಟ್ಟರು ಅಂದ್ರೆ ಗಣೇಶ್ ಅಷ್ಟಿಷ್ಟಲ್ಲ. ಕಾರ್ಯನಿರತ ಇರಲೇಬೇಕು, ಕಾರ್ಯನಿರತ ಬೇಡ ಅಂತ ಹೇಳಿದಕ್ಕೆ ಇರಲೇಬೇಕು ಅಂತ ಕಾರ್ಯನಿರತ ಅಂತ ಹೇಳ್ಬಿಟ್ಟು ಸೇರಿಸಿ ಅದನ್ನು ಮಾಡಿದ್ರು. ಅಲ್ಲ ಸ್ವಾಮಿ, ಇವತ್ತು ನೀವು ಕಾರ್ಯನಿರತ ಅಂತ ಇಟ್ಕೊಂಡು ಮಾಡ್ತಾ ಇದ್ದೀರಿ, ಯಾವ ಮುಖ ಅಂತ ಇಟ್ಕೊಂಡು ಮಾಡ್ತಾ ಇದ್ದೀರಿ, ನೀವೆಲ್ಲ ಯಾಕೆ ಪ್ರಶ್ನೆ ಮಾಡಲಿಲ್ಲ? ಇವತ್ತು ಕಾರ್ಯನಿರತ ಅಂತ ಇಟ್ಕೊಂಡಿದ್ದಾರೆ, ಅದನ್ನ ತೆಗೀರಿ ಅಂತ ಯಾಕೆ ಯಾರು ಹೇಳಲಿಲ್ಲ? ನಾವೆಲ್ಲ ಏನ್ ಗೊತ್ತಾ, ಕಂಕಣ ಮುಗ್ತೀವಿ, ಏರ್ಸೇದ ನಾವು ಮುಗಿಡಿಸ್ತೇವೆ, ನಾವು ಮುಗಿಡುವಷ್ಟಾಡ್ಲಿ ಅಂತಾರೆ. ಇವತ್ತು ಏನಾಗಿದೆ, ನಾವೆಲ್ಲ ಕೂಡ ಕೈ ಕಟ್ಟಿ ಕುಂತಿದ್ದಕ್ಕೋಸ್ಕರ ಈ ಪರಿಸ್ಥಿತಿ ಆಗಿದೆ. ಇವತ್ತೇನಾದ್ರೂ ಕೂಡ ನಾವೆಲ್ಲ ಒಗ್ಗಟ್ಟಾಗಿದ್ದು ಇದೇ ರೀತಿ ಇದ್ದಿದ್ರೆ ಈ ಸಂಘ ಇಷ್ಟೊಳಗೆ ಬಲಿಷ್ಠವಾಗ್ತಾ ಇತ್ತು. ಇವತ್ತು ಯಾರೋ ಮಾಡಿದ ಪ್ರಾರಂಭ ಅಲ್ಲ. ನಾವು ಟಿವಿ9 ರಾಜೇಂದ್ರ ಮತ್ತೆ ಸುರೇಶು, ರವಿ ಇವ್ರು ಏನ್ ಮಾಡೋದು ಗೊತ್ತಾ, ಪ್ರಾರಂಭ ಮಾಡಿದ್ರು. ಇವರು ಎಸ್.ಎನ್. ನಾರಾಯಣಸ್ವಾಮಿ ಹತ್ರ ಹೋದ್ರು, ಜಮೀನ್ ಮಾಡೋಣ, ಸೈಡ್ ಮಾಡೋಣ, ನಾವೆಲ್ಲ ಸದಸ್ಯರು ಕೊಡೋಣ ಅಂತ. ಈ ಕೆಲಸ ನಾವು ಮೊದಲೇ ಮಾಡಿದ್ರೆ ಯಾವಾಗ ಆಗ್ತಾ ಇತ್ತು, ನಾವೆಲ್ಲ ಯಾವಾಗ ತಗೊಳ್ತಾ ಇದ್ರಿ. ಗಣೇಶ್ ಅವರು ಮಾತಾಡಿದ್ರು, SMS 2 ಲಕ್ಷ ತಗೊಂಡ್ರು, ಇವತ್ತು 40 ಲಕ್ಷ ಆಗಿದಂತೆ. ಸ್ವಾಮಿ, ಆ ಸಂಘದ ವತಿಯಿಂದ ಆಗಿರ್ತಕ್ಕಂಥ ಕೆಲಸ ಅಲ್ಲ, ಪ್ರೈವೇಟು ಯಾರೋ ಒಬ್ಬ ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ ಲಾಭ ಮಾಡ್ಕೊಳ್ಳೋಕ್ಕೋಸ್ಕರ ಮಾಡಿರ್ತಕ್ಕಂಥ ಕೆಲಸ ಅದು. ಸಂಘದ ವತಿಯಿಂದ ಆಗಿರೋ ಕೆಲಸ ಅಲ್ಲ, ಅರ್ಥ ಮಾಡ್ಕೋಬೇಕು. ಸಂಘದ ವತಿಯಿಂದ ಆಗಿದ್ರೆ ನಾವೆಲ್ಲ ತಗೊಳ್ತಾ ಇದ್ದೀವಿ. ಬರೋದಿಲ್ಲ ಪ್ರೈವೇಟು ಅಲ್ಲ,
ನಾನು ಹೇಳಿದ್ರೆ ಜನರಲ್ ಬಾಡಿಯಲ್ಲಿ ಮಾಡಿದ್ರು ಕೂಡ ಅಧಿಕೃತ ಅಲ್ಲ, ನಮ್ಮ ಸಂಘದ ಬಯಲಿನಲ್ಲಿ ಇಲ್ಲ. ಅವ್ರೇನ್ ಗೊತ್ತಾ, ಅವ್ರ ಸ್ವಾರ್ಥಕ್ಕೋಸ್ಕರ ಅವ್ರು ಮಾಡಿದ್ರು, ನನ್ನ ಸೈಟಿಗೆ ಮಾರಬೇಕು ಅಂತೇಳಿ ನಿಮ್ಗೆಲ್ಲ ಕೊಡ್ತೀನಿ ತಗೊಳ್ರಿ ಅಂತ ಹೇಳಿದ್ರು ಅಷ್ಟೇ ಹೊರತು ಸಂಘದ ವತಿಯಿಂದ ಸಂಘದ ಚೌಕಟ್ಟೆಲ್ಲ ಆಗಿಲ್ಲ. ಇವತ್ತು ಮಂಜುನಾಥ್ ಅವ್ರು ಒಳ್ಳೆ ಕ್ವಶನ್ ಕೇಳಿದ್ರು, ನಮ್ಮಲ್ಲಿ 3 ಮೀಟಿಂಗ್ ಬರ್ದೇ ಇದ್ರೆ ಅವ್ರಿಗೆ ನೋಟಿಸ್ ಕೊಟ್ಟು ತೆಗೆದುಬಿಟ್ಟು ಬೇರೆಯವ್ರನ್ನ ಕೋಪ್ ಮಾಡ್ಕೋಬೋದಾಗಿತ್ತು. ಆ ಕೆಲಸ ಗಣೇಶ್ ಅವರು ನಾವ್ಯಾವುದು ಮಾಡಲಿಲ್ಲ. ರಾಜೇಂದ್ರ ಅವರು, ಸುರೇಶ್ ಬೇಡ ಸರ್, ನಡ್ಕೊಂಡು ಹೋಗ್ಲಿ, ಮುಗಿದೋಗ್ಲಿ, ಏನೇನೋ ಬಂದಿದೆ, ಈಗ ಏನೇನೋ ಉಟ್ಕೊಂಡಿದೆ, ಈಗೇನೋ ಮಾಡೋದು ಬೇಡ ಅಂತಕ್ಕಂಥದ್ದು ಕೂಡ ಹೇಳಿದ್ರು. ಯಾವಾಗ ಇವರು ವೈಯಕ್ತಿಕ ದೇಶಗಳನ್ನ ಸಂಘಗಳ ಮೇಲೆ ಹಾಕ್ತಾರೋ ಆವಾಗ ಸಂಘ ನಶಿಸಿ ಹೋಗ್ತದೆ.